ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಭಾರತ್ ಗ್ಯಾಸ್ ಏಜೆನ್ಸಿಯ ಗ್ರಾಹಕರೆಲ್ಲರೂ ಒಂದೇ ಪರಿವಾರದವರು. ಜಾವೇದ್ ಎಚ್ ದೇಸಾಯಿ. ಭಾರತ್ ಗ್ಯಾಸ್ ಏಜೆನ್ಸಿಯು ತಮ್ಮ ಎಲ್ಲಾ ಗ್ರಾಹಕರನ್ನ ಒಂದು ಪರಿವಾರ ಎಂದು ಪರಿಗಣಿಸಿ ತನ್ನ ಸೇವೆಯನ್ನು ನೀಡುತ್ತಿದ್ದು, ಭಾರತ್ ಗ್ಯಾಸ್ ಏಜೆನ್ಸಿಯ ಗ್ರಾಹಕರೆಲ್ಲರೂ ನಮ್ಮ ಪರಿವಾರದವರಾಗಿದ್ದಾರೆ. ಅವರ ಸುರಕ್ಷತೆ ಮತ್ತು ಅವರ ಅಗತ್ಯತೆಯನ್ನ ಗಮನದಲ್ಲಿಟ್ಟುಕೊಂಡು ಗ್ಯಾಸ್ ಏಜೆನ್ಸಿಯು ಗ್ರಾಹಕರ ಬಗ್ಗೆ ಕಾಳಜಿಯನ್ನ ವಹಿಸುತ್ತದೆ ಎಂದು ಭಾರತ್ ಗ್ಯಾಸ್ ಏಜೆನ್ಸಿಯ ಪ್ರಾದೇಶಿಕ ವ್ಯವಸ್ಥಾಪಕ ಜಾವೇದ್ ಎಚ್ ದೇಸಾಯಿ ತಿಳಿಸಿದ್ದಾರೆ. ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಜೆಡಿಎಸ್ ಪಕ್ಷದ ಕಚೇರಿ ರಸ್ತೆಯಲ್ಲಿರುವ ಎಸ್ಎಲ್ಎನ್ಎಸ್ ಭಾರತ್ ಗ್ಯಾಸ್ ಏಜೆನ್ಸಿ ಕಚೇರಿಯಲ್ಲಿ ಭಾರತ್ ಗ್ಯಾಸ್ ಏಜೆನ್ಸಿ ಗ್ರಾಹಕ ಉತ್ಸವ 2022 ಕಾರ್ಯಕ್ರಮದಲ್ಲಿ ಗ್ರಾಹಕರಿಗೆ ಡ್ರಾದಲ್ಲಿ ವಿಜಯರಾದವರಿಗೆ ಗಿಫ್ಟ್ಗಳನ್ನು ವಿತರಿಸಿ ಮಾತನಾಡಿದರು. ಮಹಿಳೆಯರು ಬೆಳಗ್ಗೆ ಎದ್ದ ತಕ್ಷಣ ತರಾತುರಿಯಲ್ಲಿ ಗ್ಯಾಸ್ ಅನ್ನ ಆನ್ ಮಾಡಬೇಡಿ. ಅಡುಗೆ ಮನೆಯಲ್ಲಿ ಕಿಟಕಿಗಳನ್ನು ತೆರೆದು ಒಮ್ಮೆ ಗ್ಯಾಸ್ ಏನಾದರೂ ಲೀಕೇಜ್ ಆಗಿದೆಯೇ ಎಂದು ಗಮನಿಸಿ ನಂತರ ನೀವು ಗ್ಯಾಸಿನಲ್ಲಿ ತಯಾರಿಸಬೇಕಾದ ಅಡಿಗೆ ಪಾತ್ರೆಯನ್ನ ಸಿದ್ಧಪಡಿಸಿಕೊಂಡು ಬರ್ನಲ್ ಸ್ವಚ್ಛವಾಗಿದೆಯೇ ಎಂಬುದನ್ನು ನೋಡಿಕೊಂಡು ನಂತರ ಗ್ಯಾಸ್ ಆನ್ ಮಾಡಬೇಕು. ರಾತ್ರಿ ಪ್ರತಿದಿನ ಗ್ಯಾಸ್ ಸಿಲಿಂಡರ್ನ ಸ್ವಿಚ್ ಅನ್ನ ಕಡ್ಡಾಯವಾಗಿ ಆಫ್ ಮಾಡಿ ಮಲಗಬೇಕು. ಯಾವುದೇ ಕಾರಣಕ್ಕೂ ಗ್ಯಾಸ್ ಲೀಕೇಜ್ ಆಗುವುದನ್ನು ತಡೆಯಲು ನಮ್ಮಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನ ಅಳವಡಿಸಿಕೊಂಡಿದ್ದರೂ ಕೆಲವೊಮ್ಮೆ ಅಚಾತುರ್ಯ ನಡೆಯುವ ಸಾಧ್ಯತೆ ಇದೆ. ಆದರೆ ನಮ್ಮ ಹೆಲ್ಪ್ಲೈನ್ ನಂಬರ್ನಲ್ಲಿ ಗ್ರಾಹಕರಿಗೆ ಸೇವೆಯನ್ನ ಒದಗಿಸಲು ನಮ್ಮ ತಂಡ ಸನ್ನದ್ಧವಾಗಿದ್ದು, ಒಂದು ಫೋನ್ ಬಂದರೆ ತಕ್ಷಣ ಸರಿಪಡಿಸುವ ಕಾರ್ಯವನ್ನ ತುರ್ತಾಗಿ ಭಾರತ್ ಗ್ಯಾಸ್ ಏಜೆನ್ಸಿಯು ನಿಮಗಾಗಿ ಕಾಯ್ದಿರಿಸಿದೆ. ಆದಾಗ್ಯೂ ಗ್ಯಾಸ್ ಅನ್ನ ಬಳಸುವಾಗ ಎಚ್ಚರಿಕೆ ಬಹಳ ಅಗತ್ಯ ಎಂದು ತಿಳಿಸಿದರು. आपके परिवार में खुशहाली रहेगा, खाना बनाने में मदद करेगा, आप नए नए डिश बना सकते हैं, नए नए चीजें बना सकते हैं, अपना और अपने परिवार का पेट भर सकते हैं. बट थोड़ा सा सावधानी जरूरी है और इसी तरीके से आप भारत गैस से जुड़ते रहिए. आई एम वेरी थैंकफुल टू द टीम ऑफ एसएलएनएस भारत गैस. ये पूरा टीम ने बहुत मेहनत किया है, तभी जाके लगभग 1750 कस्टमर बनाए. 37,000 में से 1750 कस्टमर जो है वो इन्होंने बनाए हैं. और कस्टमर, मैं यही कहूँगा कि कस्टमर तो तभी बने जब आप लोग हमारे से जुड़े हैं. तो कभी भी आपको सर्विस से रिलेटेड कोई भी प्रॉब्लम होता है या कोई भी आपको दुविधा इशू आता है, प्रॉब्लम्स आता है, तो आप हमारे जो है एजेंसी के नंबर पे कॉल करिए, हमारे टोल फ्री नंबर पे कॉल करिए. या कभी भी लीकेज अगर आपको लगता है लीकेज हो रहा है या लीकेज है तो 1906 ये स्पेशल हॉटलाइन है, स्पेशली फॉर गैस लीकेजेस. तो ये 1906 पे आप कॉल करिए. आपका गैस का लीकेज का प्रॉब्लम है तो 24 आवर्स के अंदर 2 आवर्स के अंदर पर्सन आपका कंप्लेंट जो है वो अटेंड करेगा. 1906 ये इसको जरूर आप कहीं नोट करके रखिए. आपके बुक में भी लिखा होता है, आपके पास जो बुक होता है सर्विस बुक उसमें भी लिखा होता है, बिल्स में भी है. तो ये सब है. तो इमीडिएटली आप अगर कोई कंप्लेंट रजिस्टर करते हैं, वो कंप्लेंट डिस्ट्रीब्यूटर और ऑफिसर, अभी जैसे साहब बात कर रहे हैं, अभी कोई गैस लीकेज का कंप्लेंट आया है तो ये इमीडिएट में ये कंप्लेंट जो है ना ऑफिसर, डिस्ट्रीब्यूटर, मैकेनिक, इनके जो स्टाफ है मैकेनिक, उनको भी तुरंत मैसेज और कॉल जाता है और 2 घंटे के अंदर हमको उसको अटेंड करना होता है, सो दैट कि कोई दुर्घटना वगैरह, कोई एक्सीडेंट ना हो. तो ये सब चीजों का ध्यान रखिए, खूब खाना बनाइए and cook. ಎಸ್ಎಲ್ಎನ್ಎಸ್ ಗ್ಯಾಸ್ ಏಜೆನ್ಸಿಯ ಮಾಲೀಕರಾದ ಶ್ರೇಯಸ್ ಎನ್ ರವರು ಗ್ರಾಹಕ ಉತ್ಸವ 2022 ಕಾರ್ಯಕ್ರಮದಲ್ಲಿ ಗ್ರಾಹಕರಿಗೆ ಡ್ರಾದಲ್ಲಿ ವಿಜೇತರಾದವರಿಗೆ ಗಿಫ್ಟ್ಗಳನ್ನು ವಿತರಿಸಿ ಮಾತನಾಡಿದರು. ಎಸ್ಎಲ್ಎನ್ಎಸ್ ದೇವನಹಳ್ಳಿ ಭಾರತ್ ಗ್ಯಾಸ್ ಏಜೆನ್ಸಿಯು ತಮ್ಮ ಗ್ರಾಹಕರಿಗೆ ಅತ್ಯುತ್ತಮ ಸೇವೆಯನ್ನ ಒದಗಿಸುತ್ತಿದ್ದು, ಗ್ರಾಹಕರಿಗೆ ಮತ್ತಷ್ಟು ಉತ್ತಮವಾದ ಸೇವೆಯನ್ನ ನೀಡಬೇಕು ಎಂಬುದು ನಮ್ಮ ಕಾಳಜಿಯಾಗಿದ್ದು, ಈ ನಿಟ್ಟಿನಲ್ಲಿ ನಮ್ಮ ಸಿಬ್ಬಂದಿಗಳ ಉತ್ತಮ ಸೇವೆಯನ್ನ ಗುರುತಿಸಿ ಕುಟುಂಬದವರನ್ನ ನಮ್ಮ ಏಜೆನ್ಸಿ ಕಚೇರಿಗೆ ಬರಮಾಡಿಕೊಂಡು ಸಿಬ್ಬಂದಿಗಳನ್ನ ಸನ್ಮಾನಿಸಿ ಪ್ರೋತ್ಸಾಹಿಸಿ ಗೌರವವನ್ನ ನೀಡಿದ್ದೇವೆ. ನಮ್ಮ ಏಜೆನ್ಸಿಯ ಗ್ರಾಹಕರು ಮತ್ತು ಸಿಬ್ಬಂದಿಗಳ ಬಗ್ಗೆ ಹೆಚ್ಚಿನ ಕಾಳಜಿಯನ್ನ ಹೊಂದಿದ್ದೇವೆ ಎಂದು ಎಸ್ಎಲ್ಎನ್ಎಸ್ ಗ್ಯಾಸ್ ಏಜೆನ್ಸಿಯ ಮಾಲೀಕರಾದ ಶ್ರೇಯಸ್ ಎನ್ ತಿಳಿಸಿದರು. ಎಲ್ಲ ಕೆಲಸಗಳನ್ನು ಬಿಟ್ಟು ಇದು ಮಂತ್ ಎಂಡ್ ಆಡಿಟ್ ನಡೀತಾ ಇರ್ತದೆ, ಅದು ಬೇರೆ ಏನೇನು ಕೆಲಸ ಇರ್ತದೆ ಅದೆಲ್ಲ ಬಿಟ್ಟು ಇಲ್ಲಿಗೆ ಎಸ್ಪೆಷಲಿ ಎಲ್ಲರಿಗೂ ಬಂದಿರೋದಕ್ಕೆ ಅವ್ರಿಗೆ ತುಂಬಾ ಧನ್ಯವಾದಗಳು.
ಹಾಗೆ ಈಗ ಸರ್ ಹೇಳ್ದಂಗೆನೆ ಸೇಫ್ಟಿ ಮಸ್ಟ್, ಆದ್ರಿಂದ ಸರ್ ವಿಲ್ ಪ್ಲಾನ್ ಸೇಫ್ಟಿ ಕ್ಲಿನಿಕ್ ಸರ್, ಸೇಫ್ಟಿ ಕ್ಯಾಂಪೇನ್ ಅಂತ ಸೇಫ್ಟಿ ಕ್ಯಾಂಪೇನ್ ಅಂತೆಲ್ಲ ಹೇಳಿ ಮಾಡ್ತೀವಿ. ಆಮೇಲೆ ಒಂದಷ್ಟು ಈ ಕಾರ್ಯಕ್ರಮದಲ್ಲಿ ಭಾರತ್ ಗ್ಯಾಸ್ ಏಜೆನ್ಸಿಯಿಂದ ಗ್ರಾಹಕರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು ಮತ್ತು ತಮ್ಮ ಗ್ರಾಹಕರಿಗೆ ಉತ್ತಮವಾಗಿ ಸೇವೆಯನ್ನ ನೀಡಿದ ಎಸ್ಎಲ್ಎನ್ಎಸ್ ಏಜೆನ್ಸಿಯ ಸಿಬ್ಬಂದಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಎಕೆಪಿ ನಾಗೇಶ್, ಭಾರತ್ ಗ್ಯಾಸ್ ಏಜೆನ್ಸಿಯ ಮಾರಾಟ ಅಧಿಕಾರಿಗಳಾದ ಅಂಕಿತ್ ಬಾಬು, ಆಶೀಶ್ ರಾಜನ್ ರವರುಗಳು ಇದೇ ಸಂದರ್ಭದಲ್ಲಿ ಮಾತನಾಡಿದರು ಹಾಗೂ ಇದೇ ಸಂದರ್ಭದಲ್ಲಿ ಗ್ರಾಹಕರು ಹಾಗೂ ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು. ಹಾಗೂ SPS ಗ್ಯಾಸ್ ಏಜೆನ್ಸಿ ಮಾಲೀಕರಾದ ಯಶವಂತ್ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀವಿ. ಹಾಗೂ ಈ ಏಜೆನ್ಸಿಯ ಡಿಸ್ಟ್ರಿಬ್ಯೂಟರ್ ಆದ ಶ್ರೇಯಸ್ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀವಿ. ಈ NC ಮತ್ತು DBC ಅನ್ನೋ ಉತ್ಸವ ಇದು ಪ್ರತಿ ವರ್ಷ ನಮ್ಮ ರತ್ನಮ್ಮ, ಶ್ರೀರೇಖಾ, ಶಶಿಕುಮಾರ್, ಸುಬ್ರಹ್ಮಣ್ಯ ನಿಮ್ಮ ಹೆಸರವರ, ಮಹೇಶ್, ದಿಲೀಪ ನಿಮ್ಮಮ್ಮ, ಕಾಂತರಾಜ್ ನಿಮ್ಮನೆಲ್ಲ ಅವರ, ನಾಗರಾಜ್ ಯಾರು ಇನ್ನೊಬ್ಬ ನಾಗರಾಜ್ ಎಲ್ಲ ನಿಮ್ಮ ಹೆಸರು ಅವರು ಅಷ್ಟೇ, ಯಾವುದು ತಂಟೆ ತಕರಾರು ಇಲ್ದಿರ ಕೆಲಸ ಮಾಡೋರು. ನಾರಾಯಣ ಸ್ವಾಮಿ ಇದು ಏನು ಇದಿಲ್ಲ, ಏನು ಆಫೀಸಲ್ಲಿ ಸೀನಿಯರ್ ಮೋಸ್ಟ್ ಚೆನ್ನಾಗಿ ಕೆಲಸ ಮಾಡೋರು, ಒಳ್ಳೆ ಕೆಲಸ ಮಾಡೋರೆ. ಎಲ್ಲ ನಟರಾಜ್ ಇವರು ನಟರಾಜ್ ಅಂತ ಅವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಸೀನಿಯರ್ ಮೋಸ್ಟ್ ಕಂಪ್ಯೂಟರ್ ಮಂಗಳೂರು